ಮುಂದೆ ತುಲಾರಾಶಿ, ಆದಾಯ ಮತ್ತು ವ್ಯವಹಾರದಲ್ಲಿ ಪ್ರಗತಿ, ಹೊಸ ಕೆಲಸದ ಗಳಿಸ್ತಕ್ಕಂಥದ್ದು ಅಥವಾ ಹೂಡಿಕೆ ಮಾಡ್ತಕ್ಕಂಥದ್ದು, ಸ್ವಂತ ವ್ಯಾಪಾರ ವ್ಯವಹಾರಗಳಿಗೆ ಜಾಗ ಮಾಡ್ಕೊಳ್ತಕ್ಕಂಥದ್ದು, ದೇಶ ವಿದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳು ಇದೆಲ್ಲ ಅಭಿವೃದ್ಧಿ ಆಗ್ತಕ್ಕಂತಹ ಒಂದು ತಿಂಗಳು. ಸಂಬಂಧಗಳು ಕೂಡ ಉತ್ತಮಗೊಳ್ತದೆ. ದಾಂಪತ್ಯದಲ್ಲಿ ಒಂದು ಒಳ್ಳೆಯ ಸಮರಸ ಬರ್ತಕ್ಕಂತಹ ಫಲವು ತುಲಾರಾಶಿಯವರಿಗೆ. ಆರೋಗ್ಯವೂ ಉತ್ತಮವಾಗಿರ್ತಕ್ಕಂಥ ತಿಂಗಳು. ಅಂಥ ಬೊಟ್ಟು ಮಾಡಿ ತೋರಿಸ್ತಕ್ಕಂತಹ ಯಾವ ಗಂಭೀರ ದೋಷಗಳಿಲ್ಲ. ಪಂಚಮ ರಾಹು ಇದ್ದೇ ಇರ್ತದೆ ಇನ್ನೂ ಒಂದು 3-4 ತಿಂಗಳು. ಮಂಗಳವಾರ ಅಥವಾ ಶನಿವಾರದಂದು ಅಶ್ವತ್ಥ ಪ್ರದಕ್ಷಿಣೆ, ನವಗ್ರಹ ಮತ್ತು ಅಶ್ವತ್ಥ ಪ್ರದಕ್ಷಿಣೆ, ನವಗ್ರಹ ಸ್ತೋತ್ರವನ್ನು ಓದಿಕೊಂಡು ಒಂದು 12 ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಇದ್ದರೆ ಪಂಚಮದ ರಾಹು ದೋಷವೂ ಕೂಡ ಪರಿಹಾರ ಆಗ್ತದೆ. ಪರಿಹಾರ ಮಾತ್ರ ಅಲ್ಲ, ಸಂಪತ್ಪ್ರದಾಯಕ ಅವೆಲ್ಲ ಮಾಡೋದರಿಂದ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥ ಪ್ರಾಹುರವ್ಯಯಂ. ಅದಕ್ಕೆ ವ್ಯಯ ಅನ್ನೋದೇ ಇಲ್ಲ ಅಶ್ವತ್ಥ ವೃಕ್ಷಕ್ಕೆ ಅಂತಂತ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಒಂದು ಉದಾಹರಣೆಯ ಶ್ಲೋಕ ಅದಷ್ಟೇ. ಆದರೆ ಅದು ಅವ್ಯಯವಾಗಿರ್ತಕ್ಕಂತಹ ಪುಣ್ಯ. ಅಶ್ವತ್ಥ ವೃಕ್ಷ ಸೇವೆ, ಅದನ್ನು ಬೆಳೆಸ್ತಕ್ಕಂಥದ್ದು, ಅದಕ್ಕೆ ಕಟ್ಟೆ ಕಟ್ಟುವುದು, ನೀರು ಹಾಕುವುದು, ಪ್ರದಕ್ಷಿಣೆ ನಮಸ್ಕಾರ ಮಾಡುವುದು, ಧೂಪ ದೀಪಾರತಿಗಳನ್ನು ಮಾಡುವುದು, ವೃಕ್ಷ ವಿವಾಹವನ್ನು ಮಾಡ್ತಕ್ಕಂಥದ್ದು, ನಮ್ಮದೆಲ್ಲ ಬಹಳ ವಿಶೇಷ ಸಂಪ್ರದಾಯಗಳಿದೆ. ಒಳ್ಳೆಯದು ತುಲಾರಾಶಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.